स्वागत है आपका बी न्यूज नेशन में। मैं हूं आबिद हुसैन शेख। जून 15 को सीएम येडियुरप्पा इस्तीफा देंगे, एमएलए बसनगौड़ा पाटिल की भविष्यवाणी। बीजापुर में मीडिया से बात करते हुए सिटी बीजेपी एमएलए ने फिर से अपनी ही सरकार और सीएम पर निशाना साधते हुए कहा कि सीएम के पास थोड़ी भी नैतिकता नहीं है, अगर होती तो वो सीपी योगेश्वर को तुरंत मंत्रिमंडल से हटा देते। ऐसा करने के लिए सीएम के पास थोड़ी भी हिम्मत नहीं है। जून 15 को सीएम येडियुरप्पा या योगेश्वर इस्तीफा देंगे, इस तरह से भविष्यवाणी की है यत्नाल ने। और राज्य के कुछ मठाधीशों को सीएम के बेटे विजेंद्र ने अपने चमचों को भेजकर केंद्र सरकार के खिलाफ बयानबाजी करने पर मजबूर कर रहे हैं। इसीलिए मैंने सोशल मीडिया के जरिए सभी मठाधीशों से अपील की है कि सीएम के परिवार से हमारे वीर शैव लिंगायत समुदाय की पूरी इज्जत चली गई है, लेकिन ये पूरा परिवार लूटपाट में लगा है, इसलिए हम इनका समर्थन नहीं करेंगे, कहा बसनगौड़ा पाटिल यत्नाल ने। ಯೋಗೇಶ್ವರನ ತೆಗೆಯುವಂಥ ಧೈರ್ಯ ನಮ್ಮ ಯಡಿಯೂರಪ್ಪನವ್ರಿಗಿಲ್ಲ. ಯಡಿಯೂರಪ್ಪನವರು ಅವರೇ ರಾಜೀನಾಮೆ ಕೊಡಬೇಕಾಗ್ತದೆ, ಇಲ್ಕಂದ್ರೆ ಯೋಗೇಶ್ವರರೇ ಉಪಮುಖ್ಯಮಂತ್ರಿ ಮತ್ತು ಇಂಧನ ಮಂತ್ರಿಗಳು ಖಾಲಿ ಕೊಡಬೇಕಾಗ್ತದೆ. ಎರಡೇ ಆಗು ಜೂನ್ 15 ಎರಡರಾಗ ಒಂದು ಭವಿಷ್ಯ ನಿಜ ಆಗ್ತೈತಿ. ಒಂದು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಯೋಗೇಶ್ವರಿಗೆ ಉಪಮುಖ್ಯಮಂತ್ರಿ ಮಾಡಿ ಇಂಧನ ಮಂತ್ರಿ ಮಾಡ್ತಾರೆ. ಉಚ್ಚಾಟನೆ ಮಾಡಲಿಕ್ಕೆ ಯಡಿಯೂರಪ್ಪನವರಿಗೆ ಧೈರ್ಯ ಇಲ್ಲ, ನೈತಿಕತೆ ಇಲ್ಲ. ಮಠಾಧೀಶರಿಗೆ ನಮ್ಮ ವಿಜೇಂದ್ರ ಕೆಲವೊಂದು ತಮ್ಮ ಚೇಲಾಗಳನ್ನ ಕಳಿಸಿ ಯಡಿಯೂರಪ್ಪನವರ ಒಂದು ಸ್ಥಾನ ಚ್ಯುತಿ ಆಗ್ತಾ ಇದೆ, ಅದಕ್ಕೆ ನೀವೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಬೈರಿ, ನರೇಂದ್ರ ಮೋದಿಯವರಿಗೆ ಬಾಯಿಗೆ ಬಂದಂಗೆ ಬೈರಿ, ಈ ರೀತಿ ಒಂದು ವ್ಯವಸ್ಥಿತವಾದಂಥ ಒಂದು ತಂತ್ರ ಹೆಣೆದಿದ್ದಾನೆ. ಇವತ್ತು ಆ ಒಂದು ಉದ್ದೇಶದಿಂದ ಈಗಾಗಲೇ ಅನೇಕ ಮಠಾಧೀಶರ ಭೇಟಿಯಾಗುವ ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರ. ಮಠಾಧೀಶರಲ್ಲಿ ನಾನು ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿನಂತಿ ಮಾಡ್ಕೊಂಡಿನಿ, ಈ ಕುಟುಂಬದಿಂದ ನಮ್ಮ ವೀರಶೈವ ಲಿಂಗಾಯತರ ಮಾನ ಮರ್ಯಾದೆ ಇವತ್ತು ಹಾಳಾಗಿದೆ. ವೀರಶೈವ ಲಿಂಗಾಯತರಲ್ಲಿ ಭಾಳ ಒಳ್ಳೆಯ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ನಿಜಲಿಂಗಪ್ಪನವರು, ಜೆ.ಎಚ್. ಪಟೇಲ್ರು, ವೀರೇಂದ್ರ ಪಾಟೀಲ್ರು, ಇವರು ಒಳ್ಳೆಯವರಿದ್ದರು, ಪ್ರಾಮಾಣಿಕರಿದ್ದರು, ನಾವೆಲ್ಲ ಬೆಂಬಲ ಕೊಡ್ತಿದ್ದೀವಿ. ಆದರೆ ಇಡೀ ಕುಟುಂಬ ಲೂಟಿ ಮಾಡ್ತಾ ಇದೆ. ಉದಾಹರಣೆ ನಿಮ್ಗೆ ಹೇಳೋದಂದ್ರೆ ಜಿಂದಾಲ್ 3666 ಎಕರೆ, ಬರೀ ಒಂದು ಎಕರೆಗೆ 1,25,000 ರೂಪಾಯಿದಂಗೆ ಕೊಡ್ತಾರೆ. ನಾ ಹೇಳ್ತೀನಿ ಮುಖ್ಯಮಂತ್ರಿಗಳು 1,25,000ದಂಗೆ ಇಡೀ ದೇಶದ ಯಾವುದೇ ಮೂಲ್ಯೊಳಗೆ ಸಿಗ್ತಿದ್ರೆ ಹೇಳು. ಅಂದರೆ ಇದಾಗ ಎಷ್ಟು 3,500 ಕೋಟಿ ರೂಪಾಯಿ ಅಷ್ಟು ಅವ್ಯವಹಾರ ಆಗಿದೆ. ಸುಮ್ಮ 1 ಕೋಟಿ ರೂಪಾಯಿ ಹಿಡಿದ್ರೆ ನೀನು ವಿಜೇಂದ್ರ ಒಂದು 16 ಆಂಬ್ಯುಲೆನ್ಸ್ ಕೊಟ್ಟು ಏನೋ ಮಾಯ್ ಸೇವಾ ತಳಿ ಅಂದ್ರೆ ಮೈತ್ರಾದೇವಿ ಯಡಿಯೂರಪ್ಪ ಸೇವಾ ತಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಟ್ಕೊಂಡು ಎಲ್ಲ ವಿಧಾನಸಭೆಗೆ ಒಂದು ಆಂಬ್ಯುಲೆನ್ಸ್ ಸರ್ಕಾರನೇ ಕೊಡ್ಬೋದಾಗಿತ್ತು. 3,500 ಎಕರೆ ಇವತ್ತೇನು 3,500 ಕೋಟಿ ರೂಪಾಯಿ, ಸುಮ್ಮ ಸರಳ ಹೇಳ್ತೀನಿ ನಾನು, 1 ಕೋಟಿ ರೂಪಾಯಿ ಎಕರೆ ಕನಿಷ್ಠ 3-4 ಕೋಟಿ ರೂಪಾಯಿ ಆಗ್ತದೆ ಅಲ್ಲಿ ಗಣಿ. ಅಟ್ಟು ಅಲ್ಲಿ ಬಂಗಾರ ಅಂದ್ರೆ ಗಣಿ ಅದಿರಿದೆ. ಅದನ್ನು 3,500 ಕೋಟಿಗೆ ಕೊಟ್ಟಿದ್ರೆ ಇಡೀ ಗ್ರಾಮ ಪಂಚಾಯತಿಗೆ ಒಂದು 100 ಬೆಡ್ಡಿನ ಹಾಸ್ಪಿಟಲ್ ಮಾಡ್ಬೋದಾಗಿತ್ತು. ಎಲ್ಲ ಗ್ರಾಮ ಪಂಚಾಯತಿ ಕೇಂದ್ರದಾಗ ಒಂದು 20 ವ್ಯಾನ್ ಆಂಬ್ಯುಲೆನ್ಸ್ ಕೊಟ್ಟು ಜನರಿಗೆ ಕಣ್ಣಿಗೆ ಮಣ್ಣೇರಿಸೋ ಕೆಲಸ ವಿಜೇಂದ್ರ ಮಾಡ್ತಾ ಇದ್ದಾರೆ. ಅಷ್ಟೇ ಏನು ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಈ ಕರೋನಾ ಮಹಾಮಾರಿ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಈಗ ಒಂದು ರೀತಿ ನಿಯಂತ್ರಣ ಬರ್ತಾ ಇದೆ. ಆದಷ್ಟು ಲಾಕ್ಡೌನನ್ನು ಎಲ್ಲೆಲ್ಲಿ ಕಡಿಮೆ ಆಗಿದೆ ಅಲ್ಲಿ ಅದನ್ನು ಲಾಕ್ಡೌನ್ ತೆಗೆದು ಸಾರ್ವಜನಿಕರಿಗೆ ಮತ್ತು ಎಲ್ಲ ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗುವಂಥ ಕೆಲಸಕ್ಕೆ ಸಹಕಾರವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಲಾಕ್ಡೌನನ್ನು ಹಂತ ಹಂತವಾಗಿ ತೆಗೆದು ಹಾಕಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಲಾಕ್ಡೌನ್ ಒಂದು ರಾಜಕೀಯ ಕುರ್ಚಿ ಸಲುವಾಗಿ ಅದರ ಒಂದು ದುರುಪಯೋಗ ಆಗಬಾರ್ದು. ನಾಳೆ ಜೂನ್ 7 ಲಾಕ್ಡೌನನ್ನು ಮುಂದುವರಿಸಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಅನವಶ್ಯಕ. ಈ ಲಾಕ್ಡೌನನ್ನು ಹಂತ ಹಂತವಾಗಿ 7ನೇ ತಾರೀಕು ಒಳಗಾಗಿನೇ ಅದಕ್ಕೆ ಕೆಲವೊಂದು ರಿಯಾಯಿತಿಗಳನ್ನು ಕೊಟ್ಟು, ಈಗೇನು ಬೆಳಿಗ್ಗೆ 6ರಿಂದ 10 ಕೊಟ್ಟರೆ ಅದು ಬದಲಿ 11ರಿಂದ ಸಾಯಂಕಾಲ 5 ಗಂಟೆವರೆಗೆ ಲಾಕ್ಡೌನನ್ನು ಸಡಿಲಗೊಳಿಸಿ ಹಂತ ಹಂತವಾಗಿ ಕರ್ನಾಟಕದಲ್ಲಿ ಲಾಕ್ಡೌನನ್ನು ಕಡಿಮೆ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ಯಾರು
ಕರೆ ಮಾಡಿಲ್ಲ, ಫೋನ್ ಮಾಡಿಲ್ಲ. ಆ ರೀತಿ ಏನು ಬೆಳವಣಿಗೆಗಳು ನಡೆದಿಲ್ಲ. और खबरों के लिए देखते रहिए बी न्यूज़ नेशन।